ನೋಡಿ, ಭಾರತ ದೇಶ ಗಡಿ ಪ್ರದೇಶ ಎಷ್ಟು ದೊಡ್ಡದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಕ್ಕಪಕ್ಕ ನಮ್ಮ ದೇಶದ ಅಕ್ಕಪಕ್ಕ ಎಂತೆಂಥವ್ರು ಇದ್ದಾರೆ, ಯಾವ ದೇಶಗಳಿದ್ದಾವೆ, ನಮ್ಮ ಜೊತೆಗೆ ಅವರ ಸಂಬಂಧಗಳು ಹೇಗಿದೆ ಅಂತಂದ ಎಲ್ಲರಿಗೂ ಗೊತ್ತಿದ್ದಂಥ ಸಂಗತಿ ಅದು. ನಮ್ಮ ವೆಸ್ಟರ್ನ್ ಬಾರ್ಡರಲ್ಲಿ ಆಗಿರ್ಬೋದು, ಈಸ್ಟರ್ನ್ ಬಾರ್ಡರಲ್ಲಿ ಆಗಿರ್ಬೋದು, ಸುಮಾರು ಒಂದು 5 ಯುದ್ಧಗಳನ್ನು ನಾವು ಆಗಲೇ ಮಾಡಿದ್ದೀವಿ. ಪ್ಲಸ್ ಇಂಟರ್ನಲ್ ಟರ್ಬುಲೆನ್ಸ್ ಯಾವಾಗಲೂ ಇದ್ದೇ ಇದೆ. ಸೊ ಹಾಗಾಗಿ ಒಬ್ಬ ಸೈನಿಕ ಇಲ್ಲದಂಥ ದೇಶ ಇನ್ನು ಅದನ್ನು ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂತಂದರೆ ಒಬ್ಬ ಸೈನಿಕ ಇಲ್ಲಿದ್ದರೆ ಗಡಿ ಪ್ರದೇಶವನ್ನು ಯಾರು ಕಾಯ್ತಾರೆ, ಆ ಗಡಿ ಪ್ರದೇಶವನ್ನು ಕಾಯಲಿಲ್ಲದ್ರೆ ಅವರು ಎಲ್ಲಿಗೆ ಬಂದು ನಿಂತ್ಕೊತಾರೆ ಅಂತಂದು ಇಮ್ಯಾಜಿನೂ ಕೂಡ ಮಾಡೋಕ್ಕಾಗಲ್ಲ. ಅವ್ರೇನಾದರೂ ಶ್ರೀನಗರಿಗೆ ಬಂದು ನಿಂತ್ಕೊತಿದ್ರ, ಕಾರ್ಗಿಲಿಗೆ ಬಂದು ನಿಂತ್ಕೊತಿದ್ರ? ಇಲ್ಲ. ಕಾರ್ಗಿಲಲ್ಲಿ ಬಿಟ್ಕೊಂಡಿದ್ರೆ ಜಮ್ಮು ಕಾಶ್ಮೀರಿಗೆ ಬರ್ತಿದ್ರು, ಜಮ್ಮು ಕಾಶ್ಮೀರಿಗೆ ಬಿಟ್ಕೊಂಡಿದ್ರೆ ಅಲ್ಲಿಗೆ ಸುಮ್ಮನೆ ಆಗ್ತಿರ್ಲಿಲ್ಲ, ಅಲ್ಲಿಂದ ಡೆಲ್ಲಿಗೆ ಬರ್ತಾ ಇದ್ರು. ಹಾಗೆ ಬರ್ತಾ 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 ದೇಶ ಅನ್ನೋದು ಪ್ರಾಬರ್ಲಿ ಉಳಿತಾನೆ ಇರಲಿಲ್ಲ ಅನ್ಸುತ್ತೆ. ಹಾಗಾಗಿ ಸೈನಿಕ ಇಲ್ಲದಂಥ ಒಂದು ದೇಶ, ಅದು ಭಾರತದಂಥ ದೇಶ, ಅಕ್ಕಪಕ್ಕ ನಮ್ಮ ನೇಬರ್ಸ್ ಆಟಿಟ್ಯೂಡ್ ಇರುವಂಥ ಒಂದು ದೇಶ ವಿದೌಟ್ ಸೋಲ್ಜರ್ಸ್ ಅಲ್ಲ, ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ಪ್ರಕಾರ ಪರಿಸ್ಥಿತಿ ಬಂದರೆ ಬಹುಶಃ ದೇಶ ಅನ್ನೋದು ಉಳಿಲಿಕ್ಕೆ ಇಲ್ಲ ಅಂತಂದು ನನ್ನ ಭಾವನೆ.